ಹಲೋ ಎವ್ರಿವನ್, ಲೆಟ್ ಅಸ್ ಡಿಸ್ಕಸ್ ಎಕ್ಸರ್ಸೈಸ್ 9.4. ಇಲ್ಲಿ ನಿಮಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತೋಣ. ಇಲ್ಲಿ ನಿಮಗೆ ರಿಫ್ರಾಕ್ಷನ್ನ ಕೊಟ್ಟಿದ್ದಾರೆ. ಒಂದು ಏರಿಂದ ಗ್ಲಾಸಿಗೆ ಏನಾಗ್ತಿದೆ, ಮತ್ತು ಏರಿಂದ ವಾಟರಿಗೆ ಏನಾಗ್ತಿದೆ, ವಾಟರಿಂದ ಗ್ಲಾಸಿಗೆ ಏನಾಗ್ತಿದೆ. ಇಲ್ಲಿ ಪ್ರತಿಯೊಂದು ಡಯಾಗ್ರಾಮಲ್ಲೂ ನಿಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ರಿಫ್ರಾಕ್ಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾತ್ರ ನಿಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಕೊಟ್ಟಿದ್ದಾರೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನ ಕೊಟ್ಟಿಲ್ಲ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನ ಫೈಂಡ್ ಔಟ್ ಮಾಡಬೇಕಿದೆ ವಿತ್ ರೆಸ್ಪೆಕ್ಟ್ ಟು ವಾಟರ್. ಓಕೆ, ಸೊ ಫಸ್ಟಿಗೆ ಇವಾಗ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಸೊ ಮೊದಲನೇ ಡಯಾಗ್ರಾಮಲ್ಲಿ ಏನೇನು ಕೊಟ್ಟಿದ್ದಾರೆ. ಸೊ ಮೊದಲನೇ ಡಯಾಗ್ರಾಮಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಆರೋ ಮಾರ್ಕ್ ಈ ಸೈಡಲ್ಲಿದೆ. ಸೊ ನನ್ನ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗುತ್ತೆ, ಐ ಇಸ್ ಈಕ್ವಲ್ ಟು 60 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್. ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟಾಗಿದೆ, 35 ಡಿಗ್ರಿ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಸ್ನೆಲ್ಸ್ ಲಾ ಗೊತ್ತಿದೆ. ಸ್ನೆಲ್ಸ್ ಲಾ ಅಂದ್ರೇನು, ಮ್ಯೂ ಇಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ಬಟ್ ಇಲ್ಲಿ ನಾನು ಮ್ಯೂನ ನಾನು ಏನಂತ ತೊಗೊಬೋದು, ಎ ಟು ಗ್ಲಾಸಾ, ನನಗೆ ಏರಿಂದ ಗ್ಲಾಸಿಗೆ ಹೋಗ್ತಿದೆ. ಸೊ ಇಲ್ಲಿ ನಾನು ಏನು ಬರ್ಕೊಬೋದು, ಮ್ಯೂ ಎ ಜಿ ಅಂತ ಬರ್ಕೊಂಡಾದ್ಮೇಲೆ ಸೈನ್ ಐ ಅಂದರೆ ಎಷ್ಟು, ಸೈನ್ 60 ಡಿಗ್ರಿ, ಬಿಕಾಸ್ ಐ ಇಸ್ ಈಕ್ವಲ್ ಟು 60 ಡಿಗ್ರಿ ಡಿವೈಡೆಡ್ ಬೈ ಸೈನ್ 35 ಡಿಗ್ರಿ. ಸೈನ್ 60 ಅಂದರೆ ಏನು, √3/2. √3/2ನ ಅಂದರೆ √3/2 ಡಿವೈಡೆಡ್ ಬೈ ಸೈನ್ 35ನ ನಾವು ಲಾಗ್ರಿಥಮಿಕ್ ಬುಕ್ ಪ್ರಕಾರ ನಾವು ನೋಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ 0.5736 ಸಿಗ್ತಾ ಹೋಗುತ್ತೆ. ಈ √3/2ನ ನಾನು ಡಿವೈಡ್ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ ಅಂದರೆ 0.866 ಸಿಗ್ತಾ ಹೋಗುತ್ತೆ, ಡಿವೈಡೆಡ್ ಬೈ 0.5736. ಇದನ್ನು ನಾನು ಡಿವೈಡ್ ಮಾಡಿದಾಗ ನನಗೆ ಫೈನಲ್ ಆಗಿ ಎಷ್ಟು ಸಿಗುತ್ತೆ ಅಂದರೆ 1.51 ಸಿಗ್ತಾ ಹೋಗುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫ್ರಮ್ ಏರ್ ಟು ಗ್ಲಾಸ್. ಇವಾಗ ನೆಕ್ಸ್ಟ್ ಏರಿಂದ ವಾಟರಿಗೆ ಎಷ್ಟಾಗ್ತಿದೆ ಅಂತ ನೋಡೋದು. ಸೊ ಏರಿ ಆರೋ ಮಾರ್ಕ್ ಈ ಡೈರೆಕ್ಷನಲ್ಲಿದೆ. ಸೊ ನನ್ನ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 60 ಆಯಿತು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಬಂದು 47 ಡಿಗ್ರಿ ಆಯಿತು. ಫಾರ್ ಬಿ ಡಯಾಗ್ರಾಮ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 60 ಡಿಗ್ರಿ and angle of refraction, and the angle of refraction is 47 degree, that is equal to 47 degree. Similarly, by using Slessna, mu is equal to sin I by sin R. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ್ದ್ರ ಮಧ್ಯೆ ಆಗ್ತಿದೆ, ಏರು ಮತ್ತು ವಾಟರ್ನ ಮಧ್ಯ ಆಗ್ತಿದೆ. ಸೊ ಐ ವಿಲ್ ರೈಟ್ ಇಟ್ ಡೌನ್, ಮ್ಯೂ ಎ ಡಬ್ಲ್ಯೂ. ಓಕೆ, ಡಬ್ಲ್ಯೂ ಮೀನ್ಸ್ ವಾಟರ್. ದಟ್ ಈಸ್ ಈಕ್ವಲ್ ಟು ಸೈನ್ 60 ಡಿವೈಡೆಡ್ ಬೈ ಸೈನ್ 47 ಡಿಗ್ರಿ. ಸೈನ್ 60ನ ನಾನು ಮಾಡಿದಾಗ ಅವಾಗಲೇ ಸಿಕ್ತು ಎಷ್ಟು, 8.66. ದಟ್ ಈಸ್ ಈಕ್ವಲ್ ಟು 0.866 ಡಿವೈಡೆಡ್ ಬೈ ಸೈನ್ 47. ಸೈನ್ 47ನ ನಾವು ಲಾಗ್ರಿಥಮಿಕ್ ಬುಕ್ ಪ್ರಕಾರ ಸಾಲ್ವ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 0.7314 ಸಿಗ್ತಾ ಹೋಗುತ್ತೆ. ಇವಾಗ ಇವೆರಡೂ ನಾನು ಡಿವೈಡ್ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ ಅಂದರೆ 1.184 ಸಿಗ್ತಾ ಹೋಗುತ್ತೆ. ನನ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಫ್ರಮ್ ಏರ್ ಟು ವಾಟರ್ ಎಷ್ಟು ಸಿಕ್ತು, 1.184. ಅದೇ ನನ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಫ್ರಮ್ ಏರ್ ಟು ಗ್ಲಾಸ್ ಎಷ್ಟು ಸಿಕ್ತು, 1.51. ಇವಾಗ ನಾವು ಮೂರನೇ ಡಯಾಗ್ರಾಮಿಗೆ ಬರೋಣ. ಸಿ, ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನು ಕೊಟ್ಟಿದ್ದಾರೆ, 45 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ನೋಡಿ, ನಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಕೊಟ್ಟಿದ್ದಾರೆ 45, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನಮಗೆ ಗೊತ್ತಿಲ್ಲ. ಇಲ್ಲಿ ನನಗೆ ಸ್ನೆಲ್ಸ್ ಲಾನೇ ಬರ್ಕೊತಾ ಹೋಗ್ತೀನಿ. ಮ್ಯೂ ಇಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್, ಸೈನ್ ಐ ಬೈ ಸೈನ್ ಆರ್. ಇಲ್ಲಿ ನನಗೆ ಲೈಟ್ ರೇ ಎಲ್ಲಿಂದ ಹೋಗ್ತಿದೆ, ವಾಟರಿಂದ ಗ್ಲಾಸಿಗೆ. ನಾನು ಏನು ಬರ್ಕೊತೀನಿ ಅಂದರೆ ಮ್ಯೂ ಡಬ್ಲ್ಯೂ ಜಿ. ಈ ಮ್ಯೂ ಡಬ್ಲ್ಯೂ ಜಿನ ನಾನು ರೇಷಿಯೋ ವಿತ್ ರೆಸ್ಪೆಕ್ಟ್ ಟು ಏರ್ ಬರ್ಕೊಬೋದಾ, ಮ್ಯೂ ಎ ಜಿ ಡಿವೈಡೆಡ್ ಬೈ ಮ್ಯೂ ಎ ಡಬ್ಲ್ಯೂ ಬರಿಬೋದಾ, ಏ ಟು ಗ್ಲಾಸ್ ಡಿವೈಡೆಡ್ ಬೈ ಏ ಟು ವಾಟರ್, ವಿಚ್ ಗಿವ್ ರೈಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಟು ಗ್ಲಾಸ್. ಓಕೆ, ದಟ್ ಈಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ಓಕೆ, ಮ್ಯೂ ಎ ಜಿ ಅಂದರೆ ಗೊತ್ತು, ಮ್ಯೂ ಎ ಟು ಗ್ಲಾಸ್ ಎಷ್ಟು ಬಂದಿತ್ತು, 1.51 ಬರ್ಕೊಳ್ಳೋಣ. ಇವಾಗ ಇಲ್ಲಿ 1.51 ಡಿವೈಡೆಡ್ ಬೈ ಮ್ಯೂ ಎ ಟು ಡಬ್ಲ್ಯೂ. ಎ ಟು ಡಬ್ಲ್ಯೂ ಅಂದರೆ ಎ ಟು ವಾಟರ್ ಎಷ್ಟು ಬರ್ತಿದೆ, 1.184. ದಟ್ ಈಸ್ 1.184 ಇಸ್ ಈಕ್ವಲ್ ಟು ಸೈನ್ 45 ಡಿವೈಡೆಡ್ ಬೈ ಸೈನ್ ಆರ್. ಇವಾಗ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ದಟ್ ಈಸ್ ಈಕ್ವಲ್ ಟು, ನನಗೆ ಸೈನ್ 45 ಅಂದರೆ ಗೊತ್ತು ಏನು, 1/√2. ಓಕೆ, ದಟ್ ಈಸ್ ಈಕ್ವಲ್ ಟು, ಇವಾಗ ಸಾಲ್ವ್ ಮಾಡ್ತಾ ಹೋದಾಗ ನನಗೆ ಇವೆರಡನ್ನು ನಾನು ಸಾಲ್ವ್ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ ಅಂದರೆ 1.279. ದಟ್ ಈಸ್ ಈಕ್ವಲ್ ಟು 1/√2 ಡಿವೈಡೆಡ್ ಬೈ ಸೈನ್ ಆರ್. ನನಗೇನು ಬೇಕಿದೆ, ಸೈನ್ ಆರ್ ಬೇಕಿದೆ. ಸೈನ್ ಆರ್ ಬೇಕು ಅಂದರೆ ನಾನೇನು ಮಾಡ್ತೀನಿ, ಸೈನ್ ಆರ್ ಇಸ್ ಈಕ್ವಲ್ ಟು 1/√2 ಇಂಟು 1/1.279. ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ ಅಂದರೆ 0.904. ನನಗೇನು ಬೇಕು, ಆರ್ ಬೇಕು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಆರ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.904
0.904. ಇವಾಗ ನನಗೆ ಸೈನ್ ಇನ್ವರ್ಸ್ ಆಫ್ 0.904 ವ್ಯಾಲ್ಯೂ ಬೇಕಲ್ಲ, ನಾನು ಏನು ಯೂಸ್ ಮಾಡ್ತೀನಿ, ಲಾಗರಿಥಮಿಕ್ ಬುಕ್ ಯೂಸ್ ಮಾಡ್ತೀನಿ. ಯೂಸ್ ಮಾಡಿದಾಗ ನನಗೆ ಎಷ್ಟು ಸಿಗ್ತಾ ಹೋಗುತ್ತೆ ಅಂದರೆ ಸೈನ್ ಇನ್ವರ್ಸ್ ಆಫ್ 0.904ನ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಡಿಗ್ರೀಸಲ್ಲಿ 64.68 ಡಿಗ್ರೀಸ್ ಸಿಗ್ತಾ ಹೋಗುತ್ತೆ. ಇದು ನಿಮ್ಮ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಇನ್ ದಿ ಗ್ಲಾಸ್ ಈಸ್ ಎಷ್ಟು ಸಿಕ್ಕಿದೆ ನಮಗೆ 64.68 ಡಿಗ್ರಿ. ನಮಗೆ ಈ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ನಮಗೆ ಕ್ವಶನಲ್ಲಿ ಒಂದು ಎರರ್ ಇದೆ. ನಮಗೆ 47 ಡಿಗ್ರಿ ಅಲ್ಲ, ನಮಗೆ 41 ಡಿಗ್ರಿ ಬರಬೇಕಾಗುತ್ತೆ. ಆವಾಗ ನಮಗೆ ಹೋಗಿ ಆನ್ಸರ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇವಾಗ ನನ್ನ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ 41 ಡಿಗ್ರಿ ಆದಾಗ ಹೇಗೆ ಬರುತ್ತೆ ಆನ್ಸರ್ ಅಂತ ನೋಡ್ತಾ ಹೋಗೋಣ. ಸೊ ನನಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗೊತ್ತಿದೆ 60, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟಾಗಿದೆ 41 ಡಿಗ್ರಿ ಆಗಿದೆ. ಸೊ ನಮ್ಮ ಆ್ಯಂಗಲ್ ಆಫ್ ಸೈನ್ 60ನ ನಾನು ಏನಂತ ಬರ್ಕೊಬೋದು, 0.866 ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. ಸೈನ್ 41ನ ವಿತ್ ದ ಹೆಲ್ಪ್ ಆಫ್ ಲಾಗರಿಥಮ್ ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಹೋಗುತ್ತೆ ಅಂದರೆ 0.6561 ಬರ್ತಾ ಹೋಗುತ್ತೆ. ಎರಡನ್ನು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 1.32. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಟು ವಾಟರ್ ಇಸ್ 1.32. ಇವಾಗ ನನಗೆ ಮೂರನೇದು ಕಂಡೀಷನ್, ಇವಾಗ ಇಲ್ಲೂ ಕೂಡ ಏನಾಗುತ್ತೆ, ಈ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಅದು ನಾವು ಚೇಂಜ್ ಆದಾಗ ಏನಾಗುತ್ತೆ ಅಂತ ಬರ್ಕೊಳ್ಳೋಣ. ಇವಾಗ ಏರ್ ಟು ವಾಟರ್ ನಮಗೆ ಸೇಮ್ ಇದೆ, ದಟ್ ಈಸ್ 1.51 ಡಿವೈಡೆಡ್ ಬೈ ಎಷ್ಟಾಗ್ತಾ ಹೋಗುತ್ತೆ, ಎಷ್ಟು ಬಂದಿದೆ 1.32. 1.32 ಇಸ್ ಈಕ್ವಲ್ ಟು ಸೈನ್ 45 ಏನಾಗುತ್ತೆ 1/√2 ಡಿವೈಡೆಡ್ ಬೈ ಸೈನ್ ಆರ್. ನನಗೇನು ಬೇಕು, ಸೈನ್ ಆರ್ ಬೇಕು. ಸೈನ್ ಆರ್ ಇಸ್ ಈಕ್ವಲ್ ಟು 1/√2 ಇಂಟು 1.32 ಡಿವೈಡೆಡ್ ಬೈ ಎಷ್ಟಾಗುತ್ತೆ 51. ಇವಾಗ ಇದನ್ನು ನಾನು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಂದರೆ 0.6181 ಬರ್ತಾ ಹೋಗುತ್ತೆ. ನನಗೇನು ಬೇಕಿರೋದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಆರ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.6181. ಇದನ್ನು ನಾನು ಲಾಗರಿಥಮಿಕ್ ಬುಕ್ಕಲ್ಲಿ ನೋಡಿದಾಗ ನನಗೆ ಇದರಲ್ಲಿ ಎಷ್ಟು ಡಿಗ್ರಿ ಬರ್ತಾ ಹೋಗುತ್ತೆ ಅಂದರೆ 38.2 ಡಿಗ್ರಿ ಬರ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಸಾಲ್ವ್, ಇದಾದರೂ ಮಾಡ್ಬೋದು, ಎರಡೂ ಒಂದೇ. ಜಸ್ಟ್ ಇದು ನಮಗೆ ಆನ್ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಇದು ನಮಗೆ 41 ಡಿಗ್ರಿ ಆದಾಗ ಏನು ಬರುತ್ತೆ ಅಂತಲೂ ತೋರಿಸಿದ್ದೀನಿ, 47 ಡಿಗ್ರಿ ಇದ್ರೂ ಏನು ಬರುತ್ತೆ ಅಂತಲೂ ಆನ್ಸರ್ ಇದೆ. ಓಕೆ, ಥ್ಯಾಂಕ್ ಯು.